disaster management, disaster response fund. State disaster response fund. NDRF ಅಂತಂದ್ರೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್. ಈ ಸ್ಟೇಟ್ SDRF ನಲ್ಲಿ ಅದು ಪ್ರತಿ ವರ್ಷ ಪ್ರತಿ ರಾಜ್ಯಗಳಿಗೂ ಕೂಡ ಎಷ್ಟು ದುಡ್ಡು ಇರಬೇಕು ಅಂತಕ್ಕಂಥದ್ದನ್ನು ನಿಗದಿ ಮಾಡ್ತದೆ. ಅದು ನಿಗದಿ ಆಗೋದು ಯಾವ್ದು ಇದ್ರ ಮೇಲೆ ಅಂತಂದ್ರೆ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಮೇಲೆ. ಈಗ 15 ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಕೊಟ್ಟಿದೆ. ಅದರ ಮೇಲೆ ಒಟ್ಟು SDRF ಪ್ರತಿ ವರ್ಷ ಎಷ್ಟೆಷ್ಟು ರಾಜ್ಯಗಳಿಗೆ ಹೋಗ್ಬೇಕು ಅಂತ ಮಾಡ್ತದೆ. ಅದರಲ್ಲಿ ಕೇಂದ್ರ ಸರ್ಕಾರ 75% ಕೊಡ್ತದೆ, 25% ರಾಜ್ಯ ಸರ್ಕಾರ ಕೊಡ್ತದೆ SDRF ಫಂಡ್ ಮಾತ್ರ. NDRF ಫಂಡ್ ಅಂತಂದ್ರೆ ಅದನ್ನು ಕೂಡ ಶಿಫಾರಸ್ ಮಾಡ್ತದೆ. ಇಟ್ ಈಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005 ಅದ್ರಲ್ಲಿ ಮಾಡಿರ್ತಕ್ಕಂಥದ್ದು. ಅದನ್ನು ಕೂಡ 15 ಫೈನಾನ್ಸ್ ಕಮಿಷನ್ ಏನ್ ಶಿಫಾರಸ್ ಮಾಡಿದೆ ಅದರ ಪ್ರಕಾರ ಕೊಡಬೇಕು. ಸೊ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಕರ್ತವ್ಯ ಮತ್ತೆ ಜವಾಬ್ದಾರಿ, ಬರಗಾಲ ಬಂದಾಗ ಮತ್ತೆ ಅತಿವೃಷ್ಟಿಯಾದಾಗ, ಪ್ರವಾಹ ಬಂದಾಗ, ಅವುಗಳ ಬಂದಾಗ ಸಂದರ್ಭದಲ್ಲಿ ರೈತರ ಕಷ್ಟಗಳಿಗೆ ಸ್ಪಂದಿಸಬೇಕು ಅಂತಕ್ಕಂಥದ್ದು ಈ ಉದ್ದೇಶ ಇರೋದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್. ಸೊ ದೇರ್ ಇಸ್ ಎ ರೆಸ್ಪಾನ್ಸಿಬಿಲಿಟಿ ಆನ್ ಬೋತ್ ಸ್ಟೇಟ್ ಗೌರ್ಮೆಂಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್. ನಾವು ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೀವಿ. ಒಕ್ಕೂಟದ ವ್ಯವಸ್ಥೆನಲ್ಲಿರೋದ್ರಿಂದ ನಾವು 5 ವರ್ಷಕ್ಕೊಂದ್ಸರಿ ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆಗುತ್ತೆ. ಅವರು ಎಲ್ಲ ರಾಜ್ಯಗಳಿಗೂ ಅಭಿಪ್ರಾಯ ಕೇಳಿ ಒಂದು ವರದಿಯನ್ನು ಕೊಡ್ತಾರೆ. ಅವರು ವರದಿ ಪ್ರಕಾರ ಸ್ಟೇಟ್ SDRF NDRF ನಿಗದಿ ಆಯ್ತು. ಕರ್ನಾಟಕದಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಈ ಸಾರಿ 240 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನ ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ವಿ. 223 ತಾಲೂಕುಗಳು ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ದೀವಿ. ಅದರಲ್ಲಿ 196 ತಾಲೂಕುಗಳು ತೀವ್ರ ಬರಗಾಲ, ಇನ್ನು 27 ತಾಲೂಕುಗಳಲ್ಲಿ ಮಾಡರೇಟ್ ಬರಗಾಲ ಇದೆ. ಇದನ್ನ ಜೂನ್ನಿಂದ ಸೆಪ್ಟೆಂಬರ್ವರೆಗೂ, ಅಕ್ಟೋಬರ್ವರೆಗೂ ಅವರ ಈ ಮಾನದಂಡಗಳಿದಾವಲ್ಲ, ಅದರ ಮೇಲೆ ಆಧಾರದ ಮೇಲೆ ಇದನ್ನ ತೀರ್ಮಾನ ಮಾಡೋದು. ಸೊ 4 ಸಾರಿ ನಾವು ಇದನ್ನ ಮೌಲ್ಯಮಾಪನ ಮಾಡಿದ್ದೀವಿ. ಹಂಗಾಗಿ ಇವತ್ತು ಬರಗಾಲ ಬಂದಿದೆ ಅಂತೇಳಿ, ಕರ್ನಾಟಕದಲ್ಲಿ ಮಳೆ ಇಲ್ಲ ಅಂತೇಳಿ ಸುಮಾರು 48,000 ಹೆಕ್ಟೇರ್ ಕೃಷಿ ಬೆಳೆ ಮತ್ತೆ ತೋಟಗಾರಿಕೆ ಬೆಳೆ ನಷ್ಟ ಆಗಿದೆ. 48,000 ಹೆಕ್ಟೇರ್, 48 ಲಕ್ಷ ಹೆಕ್ಟೇರ್. ನಾವು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆ ನಷ್ಟ ಆಗಿದೆ. ನಾವು 3 ಮೆಮೊರಾಂಡಮ್ಗಳನ್ನ ಕೇಂದ್ರ ಸರ್ಕಾರಕ್ಕೆ ತಲುಪಿದ್ದೀವಿ. ಮೊದಲನೇ ಮೆಮೊರಾಂಡಮ್ 23/9/2023, 23/9/2023. ಎರಡನೇ ಮೆಮೊರಾಂಡಮ್ 20/10/2023. ಮೂರನೇ ಮೆಮೊರಾಂಡಮ್ 15/11/2023. ಆಮೇಲೆ ಕರೆಕ್ಟ್ ನಿಮ್ದು ನಂಬರ್ಸ್ ಯಾವತ್ತು ಒಂದು ಕದ್ಲಂಗೆ ಇಲ್ಲ. 3 ಮೆಮೊರಾಂಡಮ್ ಕೊಟ್ಟಿದ್ದೀವಿ. ನಾವು ಮೊದಲನೇ ಮೆಮೊರಾಂಡಮ್ ಕೊಟ್ಟ ಮೇಲೆ
ಏನಂತ ಹೇಳ್ತದೆ ಅಂತಂದ್ರೆ ಕಾನೂನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಏನ್ ಹೇಳ್ತದೆ ಅಂತಂದ್ರೆ ಮ್ಯಾನ್ಯುಯಲ್, ಕೇಂದ್ರ ಸರ್ಕಾರದ ಮ್ಯಾನ್ಯುಯಲ್ ಇದೆ, ಈ ಬರಗಾಲದ ಮ್ಯಾನ್ಯುಯಲ್ ಇದೆಯಲ್ಲ, ಅದ್ರ ಮ್ಯಾನ್ಯುಯಲ್ ಪ್ರಕಾರ ಮೆಮೊರಾಂಡಮ್ ಕೊಟ್ಟು ಒಂದು ವಾರದ ಒಳಗಡೆ ಇಂಟರ್ ಮಿನಿಸ್ಟ್ರಿಯಲ್ ಸೆಂಟ್ರಲ್ ಟೀಮ್ IMCT ಅವರು ಬರಬೇಕು ಅಂತ ಇದೆ. ಒಂದು ವಾರದಲ್ಲಿ ಮೆಮೊರಾಂಡಮ್ ಕೊಟ್ಟ ಒಂದು ವಾರದಲ್ಲಿ ಬರಬೇಕು ಅಂತ ಇದೆ. ಅವರು ಸೆಪ್ಟೆಂಬರ್ನಲ್ಲಿ ಬಂದಿದ್ದಾರೆ, ಅಲ್ಲ ಅಕ್ಟೋಬರ್ನಲ್ಲಿ ಬಂದಿದ್ದಾರೆ. ಅಕ್ಟೋಬರ್ ತಿಂಗಳಲ್ಲಿ ಬಂದು 9ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ 10 ಜನದ ಟೀಮ್ ಬಂದು 3 ಟೀಮ್ಗಳು ಮಾಡಿಕೊಂಡು ಇಡೀ ರಾಜ್ಯ ಎಲ್ಲ ತಾಲೂಕುಗಳಲ್ಲಿ ಬರೋ ಮೆಮೊರಾಂಡಮ್ ಪ್ರಕಾರ ಅವರೆಲ್ಲ ಪ್ರವಾಸ ಮಾಡಿ ಅವರು ಕೇಂದ್ರಕ್ಕೆ ವರದಿ ಕೊಟ್ಟಿದ್ದಾರೆ. ಕೇಂದ್ರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಅವರು ವರದಿ ಕೊಟ್ಟ ಮೇಲೆ 1 ತಿಂಗಳಲ್ಲಿ ಈ ಸೆಂಟ್ರಲ್ ಮಿನಿಸ್ಟ್ರಿಯಲ್ ಸೆಂಟ್ರಲ್ ಟೀಮ್ ಇದೆಯಲ್ಲ, IMCT, ಅವರು ಕೊಟ್ಟ 1 ತಿಂಗಳಲ್ಲಿ ರಾಜ್ಯಗಳಿಗೆ ಕಾನೂನು ಪ್ರಕಾರ ಪರಿಹಾರ ಕೊಡಬೇಕು ಅಂತ ಇದೆ. ಸೊ ಅವರು ಮೋಸ್ಟ್ಲಿ ನೋಡಿ, ಬೇಕಾದ್ರೆ ಓದ್ಬಿಡ್ತೀನಿ ನಿಮಗೆ. ನಿಯಮಗಳು ಏನು ಹೇಳುತ್ತವೆ, ಕೇಂದ್ರ ಸರ್ಕಾರವೇ ರಚಿಸಿಕೊಂಡಿರುವ ಡ್ರಾಫ್ಟ್ ಮ್ಯಾನೇಜ್ಮೆಂಟ್ ಮ್ಯಾನ್ಯುಯಲ್ ಪ್ರಕಾರ ಇಂಟರ್ ಮಿನಿಸ್ಟ್ರಿಯಲ್ ಸೆಂಟ್ರಲ್ ಟೀಮ್ to the drought affected area within a week of receipt of the memorandum from the state government. The AMCT will submit a report for the consideration of the central government. Following the visit to the drought affected areas, the central government will take a final decision on the assistance to the state from the NDRF within a month of the receipt of the IMCT report. ರಿಪೀಟ್ ಮಾಡ್ಲಾ? ಬೇಡಲ್ಲ, ಅರ್ಥ ಆಯ್ತಲ್ಲ ಎಲ್ರಿಗೂ? ಕನ್ನಡದಲ್ಲಿ ಅಂದ್ರೆ ಇಂಗ್ಲಿಷ್ ನಲ್ಲಿದೆ. ಈ ಅಂತರ ಮಂತ್ರಾಲಯದ ಒಂದು ಸೆಂಟ್ರಲ್ ಟೀಮ್ ಇದೆಯಲ್ಲ, ಇವರು ಮೆಮೊರಾಂಡಮ್ ಕೊಟ್ಟು 7 ದಿನದಲ್ಲಿ ಬರಬೇಕು, ವಿಸಿಟ್ ಮಾಡಬೇಕು, ವಿಸಿಟ್ ಮಾಡಿ ರಿಪೋರ್ಟ್ ಕೊಡಬೇಕು ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರಕ್ಕೆ ಕೊಟ್ಟ ಮೇಲೆ ಇದನ್ನು ರಿಸೀವ್ ಮಾಡ್ಕೊಂಡ್ಮೇಲೆ ಕೇಂದ್ರ ಸರ್ಕಾರ 1 ತಿಂಗಳೊಳಗಡೆ ಫೈನಲ್ ಡಿಸಿಷನ್ ತಗೋಬೇಕು. ಪರಿಹಾರ ಕೊಡೋದ್ರ ಬಗ್ಗೆ 1 ತಿಂಗಳೊಳಗಡೆ ಫೈನಲ್ ಡಿಸಿಷನ್ ತಗೋಬೇಕು. ಸೊ ದಿಸ್ ಇಸ್ ದಿ ಮ್ಯಾನ್ಯುಯಲ್ ಪ್ರಕಾರ ಇರ್ತಕ್ಕಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.